ಇತಿಹಾಸದಲ್ಲಿ ಕೆಲವರ ಹೆಸರು ಕೇಳಿದ ತಕ್ಷಣವೇ ಗೌರವ ಮೂಡುತ್ತದೆ. ಇನ್ನು ಕೆಲವರ ಹೆಸರು ಕೇಳಿದರೆ ವಿವಾದ ಶುರುವಾಗುತ್ತದೆ. ಆದರೆ ಒಬ್ಬ ರಾಜನ ಹೆಸರು ಮಾತ್ರ ಇಂದಿಗೂ ಜನರನ್ನು ಎರಡು ಗುಂಪುಗಳಾಗಿ ವಿಭಜಿಸುತ್ತದೆ. ಆತನೇ ಮೈಸೂರು ಹುಲಿ ಟಿಪ್ಪು ಸುಲ್ತಾನ್. 599 ಶ್ರೀರಂಗಪಟ್ಟಣದ ಕೋಟೆ. ಸುತ್ತಮುತ್ತ ಯುದ್ಧದ ಹೊಗೆ, ಗುಂಡಿನ ಸದ್ದು, ಬ್ರಿಟಿಷ್ ಸೇನೆ ಕೋಟೆಯೊಳಗೆ ನುಗ್ಗುತ್ತಿತ್ತು. ಆದರೆ ಒಬ್ಬ ರಾಜ ಮಾತ್ರ ಹಿಂದೆ ಸರಿಯಲಿಲ್ಲ. ಕೊನೆಯ ಉಸಿರು ಇರುವವರೆಗೂ ಯುದ್ಧ ಭೂಮಿಯಲ್ಲೇ ನಿಂತಿದ್ದ. ಟಿಪ್ಪು ಸುಲ್ತಾನ್ ಕೇವಲ ಯೋಧನಲ್ಲ, ತನ್ನ ಯೂಟ್ಯೂಬ್ ಅಲ್ಲಿ ಈ ತರ AI ಜನರೇಟೆಡ್ ಡಾಕ್ಯುಮೆಂಟರಿ ವಿಡಿಯೋಸ್ ನೀವು ತುಂಬಾನೇ ನೋಡ್ತಿರ್ಬೋದು. ಇದನ್ನ ಮಾಡಕ್ಕೆ ನಿಮ್ಗೆ ಏನು ಬೇಕಾಗಿಲ್ಲ, ಜಸ್ಟ್ ನಿಮ್ಮ ಹತ್ರ ಒಂದು ಸ್ಮಾರ್ಟ್ ಫೋನ್ ಅಂಡ್ ಒಂದು ಸ್ಟೇಬಲ್ ಇಂಟರ್ನೆಟ್ ಕನೆಕ್ಷನ್ ಇರೋ ಸಾಕು. ಇದೇ ರೀತಿ ನೀವು ಕೂಡ ನೆಕ್ಸ್ಟ್ ಲೆವೆಲ್ AI ಜನರೇಟೆಡ್ ವಿಡಿಯೋಸ್ ಕ್ರಿಯೇಟ್ ಮಾಡಬಹುದು. ಅದಲ್ಲದೆ ಇದರಿಂದ ನೀವು ಅರ್ನಿಂಗ್ಸ್ ಕೂಡ ಮಾಡಬಹುದು. ಹೌದು ಗೈಸ್, ಇದು ಒಂದು ಒಳ್ಳೆ ಆಪರ್ಚುನಿಟಿ ಇದೆ ಯೂಟ್ಯೂಬ್ ಇಂದ ಅರ್ನಿಂಗ್ ಮಾಡಕ್ಕೆ. ಇದೇ ರೀತಿ ನಾನು ಸುಮಾರು ಚಾನಲ್ಸ್ ನ ಯೂಟ್ಯೂಬ್ ಅಲ್ಲಿ ನೋಡಿನಿ. AI ಡಾಕ್ಯುಮೆಂಟರೀಸ್ ವಿಡಿಯೋಸ್ ಅವರು ಕ್ರಿಯೇಟ್ ಮಾಡೋದು ಒಳ್ಳೆ ವ್ಯೂಸ್ ಬರುತ್ತೆ ಅಂಡ್ ಆ ಚಾನಲ್ಸ್ ಬಂದು ಮಾನಿಟೈಸ್ ಇದೆ. ಸುಮಾರು ಜನ ಹೇಳ್ತಾರೆ ಈ ತರ ಚಾನಲ್ಸ್ ಅಂಡ್ ಈ ತರ AI ಜನರೇಟೆಡ್ ವಿಡಿಯೋಸ್ ಮಾನಿಟೈಸ್ ಆಗಲ್ಲ ಅಂತ. ಸೊ ಅದು ಏನಕ್ಕೆ ಆಗಲ್ಲ ಅಂದರೆ, ನೀವೇನಾದರೂ ರಿಪಿಟೇಟಿವ್ ಕಂಟೆಂಟ್ಸ್ನ ಅಪ್ಲೋಡ್ ಮಾಡ್ತೀರಾ ಅಂದರೆ, ಲೈಕ್ ಸಿಮಿಲರ್ ಸ್ಟೋರೀಸ್ನ ನೀವು ಜನರೇಟ್ ಮಾಡಿ ಅಪ್ಲೋಡ್ ಮಾಡ್ತೀರಾ ಅಂದರೆ ಆ ಚಾನಲ್ಸ್ ಬಂದು ಮಾನಿಟೈಸ್ ಆಗಲ್ಲ. ಸೊ ಇದಕ್ಕೆ ಸೊಲ್ಯೂಷನ್ ಏನಂದರೆ, ಸೊ ನೀವೊಂದು ಯುನಿಕ್ ಸ್ಟೋರೀಸ್ನ ಸೆಲೆಕ್ಟ್ ಮಾಡಿಕೊಂಡು ಜನರೇಟ್ ಮಾಡ್ಕೋಬೇಕಾಗುತ್ತೆ. ಲೈಕ್ ಅದು ರಿಪಿಟೇಟಿವ್ ಇರಬಾರ್ದು, ಯೂನಿಕ್ ಇರಬೇಕು. ಆ ರೀತಿ ಸ್ಟೋರೀಸ್ನ ನೀವು ಸೆಲೆಕ್ಟ್ ಮಾಡಿಕೊಂಡು ಲೈಕ್ ಇದೇ ರೀತಿ ಒಂದು ಡಾಕ್ಯುಮೆಂಟರಿ ಸ್ಟೈಲ್ಸ್ ನೀವು ವಿಡಿಯೋಸ್ನ ಜನರೇಟ್ ಮಾಡಿಬಿಟ್ಟು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀರಾ ಅಂದರೆ ಇದಕ್ಕೆ ಒಳ್ಳೆ ವ್ಯೂಸ್ ಕೂಡ ಬರ್ತಾ ಇದೆ ಆ್ಯಂಡ್ ಆ ಚಾನಲ್ಸ್ ಮಾನಿಟೈಸ್ ಕೂಡ ಆಗ್ತಾ ಇದೆ. ಸೊ ಇದನ್ನ ಹೇಗೆ ಮಾಡಬೇಕು, ಏನೇನು ಸ್ಟೆಪ್ಸ್ ಇದೆ ಅಂತ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಸೊ ನೀವೇನಾದರೂ ಕಂಪ್ಲೀಟ್ ಕಲಿಬೇಕು ಅಂದರೆ ಈ ವಿಡಿಯೋನ ಕಂಪ್ಲೀಟ್ ವಾಚ್ ಮಾಡಿ ಡೀಟೇಲ್ ಆಗಿ ಎಲ್ಲ ತಿಳಿಸಿದೆ. ಸೊ ವಿತೌಟ್ ವೇಸ್ಟಿಂಗ್ ಟೈಮ್ ಬನ್ನಿ ವಿಡಿಯೋ ಶುರು ಮಾಡಿ. ಸೊ ಫಸ್ಟ್ ಆಫ್ ಆಲ್ ಗೈಸ್, ChatGPT ಓಪನ್ ಮಾಡಿಬಿಟ್ಟು ನೀವು ಈ ಪ್ರಾಂಪ್ಟ್ನ ಹಾಕಿ. ಈ ಪ್ರಾಂಪ್ಟ್ ನಿಮಗೆ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಥವಾ ನಮ್ಮದು ಟೆಲಿಗ್ರಾಮ್ ಚಾನಲ್ ಇದ್ದರೆ ಡಿಸ್ಕ್ರಿಪ್ಷನ್ ಅಲ್ಲೂ ಕೂಡ ಹಾಕಿರ್ತೀನಿ. ಜಸ್ಟ್ ಈ ಪ್ರಾಂಪ್ಟ್ನ ನೀವು ಹಾಕ್ಬಿಟ್ಟು ನಿಮ್ಮ ಟಾಪಿಕ್ ಏನಾದರೂ ಡಿಫ್ರೆಂಟ್ ಇದ್ದರೆ ಈ ಲೈನ್ ಮಾತ್ರ ಚೇಂಜ್ ಮಾಡಿ. ಈ ಲೈನ್ ಮಾತ್ರ ಚೇಂಜ್ ಮಾಡಿದರೆ ನಿಮಗೆ ಡೀಟೇಲ್ ಸ್ಕ್ರಿಪ್ಟ್ ಸಿಗುತ್ತೆ, ಸೀನ್ ಬೈ ಸೀನ್ ಸ್ಕ್ರಿಪ್ಟ್ ಸಿಗುತ್ತೆ. ನಿಮಗೆ ಮೋರ್ ದೆನ್ 2 ಮಿನಿಟ್ಸ್ ಬೇಕು ಅಂದರೆ ನಂಬರು ಚೇಂಜ್ ಮಾಡ್ಬೋದು. ಸೊ ನೋಡ್ಬೋದು ನಮ್ಮ ಸ್ಕ್ರಿಪ್ಟ್ ಜನ್ರೇಟ್ ಆಯಿತು. ಸೊ ಇದನ್ನು ನಾನು ಕನ್ನಡದಲ್ಲೇ ಜನ್ರೇಟ್ ಮಾಡ್ತಾ ಇದ್ದೀನಿ. ಸೊ ಸೆಕೆಂಡ್ ಸ್ಟೆಪ್ ಬಂದು ನಮ್ಮ ಸ್ಕ್ರಿಪ್ಟ್ ಜನ್ರೇಟ್ ಆದಮೇಲೆ ಈ ಸ್ಕ್ರಿಪ್ಟ್ಗೆ ನಮಗೆ ವಾಯ್ಸ್ ಓವರ್ ಬೇಕಾಗುತ್ತೆ, ವಾಯ್ಸ್ ಓವರ್ ಸ್ಕ್ರಿಪ್ಟ್ ಬೇಕಾಗುತ್ತೆ. ಸೊ ಅದು ಕೂಡ ಜನ್ರೇಟ್ ಮಾಡಿ ಈಗ ನನಗೆ ತೋರಿಸ್ತೀನಿ ನೋಡಿ. ಸೊ ಸಿಂಪ್ಲಿ ನೀವು ನನಗೆ ವಾಯ್ಸ್ ಓವರ್ ಸ್ಕ್ರಿಪ್ಟ್ ಬೇಕು ಅಂತ ಹೇಳಿದರೆ ಸಾಕು, ಅದು ಕೂಡ ಜನ್ರೇಟ್ ಮಾಡಿರುತ್ತೆ ನಿಮ್ಮ ಸ್ಕ್ರಿಪ್ಟ್ ಪ್ರಕಾರ. ಸೊ ನೋಡ್ಬೋದು ನಮ್ಮ ವಾಯ್ಸ್ ಓವರ್ ಸ್ಕ್ರಿಪ್ಟ್ ಕೂಡ ಜನ್ರೇಟ್ ಆಯಿತು. ಸೊ ಈಗ ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು ಅಂದರೆ, ಫಸ್ಟ್ ನಮ್ಮದು ಸ್ಕ್ರಿಪ್ಟ್ ಜನ್ರೇಟ್ ಆಯಿತು, ವಾಯ್ಸ್ ಓವರ್ ಸ್ಕ್ರಿಪ್ಟ್ ಕೂಡ ಜನ್ರೇಟ್ ಆಯಿತು. ಸೊ ಈಗ ನಾವು ಆ್ಯಕ್ಚುಯಲ್ ವಾಯ್ಸ್ ಓವರ್ನ ಜನ್ರೇಟ್ ಮಾಡ್ಕೋಬೇಕಾಗುತ್ತೆ. ಸೊ ಅದಕ್ಕೆ ನೀವು ಗೂಗಲಲ್ಲಿ ಹೋಗ್ಬಿಟ್ಟು ನೀವು OpenAI.fm ಅಂತ ಸರ್ಚ್ ಮಾಡಿ, ಅಲ್ಲಿ ಫಸ್ಟ್ ಲಿಂಕೆ ಬರುತ್ತೆ, ಅದನ್ನ ಓಪನ್ ಮಾಡ್ಕೊಳ್ಳಿ. ಸೊ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ಸೈಡಲ್ಲಿ ಕಾಣ್ತಿದೆಯಲ್ಲ, ಸೊ ಇಲ್ಲಿ ನಿಮ್ಮ ಸ್ಕ್ರಿಪ್ಟ್ನ ಪೇಸ್ಟ್ ಮಾಡಬೇಕಾಗುತ್ತೆ. ಸೊ ಅದು ಕಂಪ್ಲೀಟ್ ಪೇಸ್ಟ್ ಆಗೋಲ್ಲ, ಸ್ವಲ್ಪ ಪೇಸ್ಟ್ ಮಾಡಿ ನೀವು ಜನ್ರೇಟ್ ಮಾಡಿಕೊಂಡು ಮಲ್ಟಿಪಲ್ ಟೈಮ್ಸ್ ಜನ್ರೇಟ್ ಮಾಡಿ ಕಂಪೈಲ್ ಮಾಡಬೇಕಾಗುತ್ತೆ ಅದನ್ನ. ಸೊ ಇಲ್ಲಿ ನೀವು ವಾಯ್ಸ್ ಓವರ್ಸ್ ಕೂಡ ಸೆಲೆಕ್ಟ್ ಮಾಡ್ಕೋಬೋದು. ನಾನು ಡ್ರಾಮ್ಯಾಟಿಕ್ ಸೆಲೆಕ್ಟ್ ಮಾಡಿದ್ದೀನಿ, ನೋಡ್ಬೋದು ಯಾವುದು ಯಾವ ಥರ ಟೋನ್ ಬರುತ್ತೆ ಅಂತ ನೋಡೋದ. ಈಗ ಜನ್ರೇಟ್ ಆಗ್ತಾಯಿದೆ. ಇತಿಹಾಸದಲ್ಲಿ ಕೆಲವರ ಹೆಸರು ಸೊ ಇದಕ್ಕೆ ಮ್ಯಾಕ್ಸಿಮಮ್ ಒಂದು 999 ವರ್ಡ್ಸ್ ಮಾತ್ರ ಕೊಡೋದು ಜನ್ರೇಟ್ ಮಾಡೋಕ್ಕೆ. ವಿವಾದ ಶುರುವಾಗುತ್ತದೆ. ಆದರೆ ಒಬ್ಬ ರಾಜನ ಹೆಸರು ಮಾತ್ರ. ಸೊ ಇಲ್ಲಿ ಮಲ್ಟಿಪಲ್ ವಾಯ್ಸಸ್ ಇದೆ, ಮಲ್ಟಿಪಲ್ ಟೋನ್ಸ್ ಇದೆ. ನಿಮ್ಗೆ ಯಾವ್ದು ಬೇಕು ನಿಮ್ಮ ಸ್ಟೋರಿ ವೈಸ್ ಸೆಲೆಕ್ಟ್ ಮಾಡಿಕೊಂಡು ಜನ್ರೇಟ್ ಮಾಡ್ಕೋಬೇಕಾಗುತ್ತೆ. ಸೊ ನಾನು ಡ್ರಾಮ್ಯಾಟಿಕ್ ಏನಿಂಗ್ ಸೆಲೆಕ್ಟ್ ಮಾಡಿದ್ದೀನಿ ಅಂದರೆ ಅದು ಸ್ವಲ್ಪ ಹಿಸ್ಟ್ರಿ ಸ್ಟೋರಿ ಇದೆ, ಸೊ ಅದಕ್ಕೋಸ್ಕರ ಡ್ರಾಮ್ಯಾಟಿಕ್ ವಾಯ್ಸ್ ಇದ್ದರೆ ಸರಿ ಇರುತ್ತೆ ಅಂತ ಅದನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ನೋಡ್ಬೋದು, ಈಗ ಪ್ಲೇ ಮಾಡಿ ತೋರಿಸ್ತೀನಿ ನೋಡಿ.
ಸೊ ಇಲ್ಲಿ ಸೈಡಲ್ಲಿ ಡೌನ್ಲೋಡ್ ಬಟನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಸೊ ಗೈಸ್ ಈಗ ನೆಕ್ಸ್ಟ್ ಸ್ಟೆಪ್ ಏನಂದರೆ ಈ ಪ್ರಾಂಪ್ಟ್ನ ನೀವು ಅಲ್ಲಿ ಹಾಕಬೇಕಾಗುತ್ತೆ. ಈ ಪ್ರಾಂಪ್ಟ್ ಕೂಡ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಚೆಕ್ಔಟ್ ಮಾಡ್ಬೋದು. ಸೊ ಈ ಪ್ರಾಂಪ್ಟ್ ಏನು ಮಾಡುತ್ತೆ ಅಂದರೆ ನಮ್ಮ ಹತ್ರ ಸ್ಕ್ರಿಪ್ಟ್ ಇದೆಯಲ್ಲ ಲೈನ್ ಬೈ ಲೈನ್ ನಮಗೆ ವಿಡಿಯೋ ಜನರೇಷನ್ ಪ್ರಾಂಪ್ಟ್ಸ್ ಕೊಡುತ್ತೆ. ಸೊ ಈಗ ನಾವು ಏನು ಮಾಡಬೇಕು ಅಂದರೆ ಇಲ್ಲಿ ಲೈನ್ ಬೈ ಲೈನ್ ವೈಸ್ ನಾವು ಪೇಸ್ಟ್ ಮಾಡಬೇಕಾಗುತ್ತೆ, ಅಥವಾ ನೀವು ಸೀನ್ ಬೈ ಸೀನ್ ವೈಸು ಕಂಪ್ಲೀಟ್ ಸೀನೇ ನೀವು ಪೇಸ್ಟ್ ಮಾಡ್ತೀರಾ ಅಂದರೆ ಸಪ್ರೇಟ್ ಪ್ರಾಂಪ್ಟ್ಸ್ ಕೊಡುತ್ತೆ ನಮಗೆ ವಿಡಿಯೋ ಜನ್ರೇಷನ್ಸ್ದು. ಫಾರ್ ಎಕ್ಸಾಂಪಲ್ ನಿಮಗೆ ಒಂದು ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ. ಸೊ ಹುಕ್ ಬೇಡ, ನಾರ್ಮಲ್ ಸೀನ್ ವೈಸೇ ನಾವು ಫಸ್ಟ್ ಚೆಕ್ಔಟ್ ಮಾಡಿ ತೋರಿಸ್ತೀನಿ ನಿಮಗೆ. ಸೊ ಇಲ್ಲಿ ನಾನು ಎಲ್ಲನೂ ಮಾಡಿ ತೋರಿಸಲ್ಲ, ಎಲ್ಲ ಜನ್ರೇಟ್ ಮಾಡಿ ತೋರಿಸಲ್ಲ, ನಿಮಗೆ ಜಸ್ಟ್ ಎಕ್ಸಾಂಪಲ್ ಒಂದು ಸೀನ್ 2-3 ಸೀನ್ ಜನ್ರೇಟ್ ಮಾಡಿ ತೋರಿಸ್ತೀನಿ. ಇಲ್ಲಾಂದರೆ ವಿಡಿಯೋ ತುಂಬಾ ಲೆಂತಿ ಆಗಿಬಿಡುತ್ತೆ. ಸೊ ಇದನ್ನ ಕಾಪಿ ಮಾಡಿಕೊಂಡೆ. ಸೊ ಇಲ್ಲಿ ಈಗ ನಾನು ಪೇಸ್ಟ್ ಮಾಡಿದ ತಕ್ಷಣ ನನಗೆ ವಿಡಿಯೋ ಜನ್ರೇಷನ್ ಪ್ರಾಂಪ್ಟ್ ಕೊಡುತ್ತೆ. ಆ ಪ್ರಾಂಪ್ಟ್ನ ಯೂಸ್ ಮಾಡಿಕೊಂಡು ನೀವು ವಿಜುವಲ್ಸ್ನ ಜನ್ರೇಟ್ ಮಾಡ್ಕೋಬೋದು ನಿಮ್ಮ ಡಾಕ್ಯುಮೆಂಟರಿಗೆ. ಸೊ ನೋಡ್ಬೋದು ಈ ಥರ ಜನ್ರೇಟ್ ಆಯಿತು. ಇನ್ನೊಂದು ತೋರಿಸ್ತೀನಿ ನೋಡಿ. ನಿಮಗೆ ಬೇಕು ಅಂದರೆ ಕಂಪ್ಲೀಟ್ ಸೀನೇ ಕಾಪಿ ಮಾಡಿ ಪೇಸ್ಟ್ ಮಾಡಿದ್ರೆ ಸಪ್ರೇಟ್ ಜನ್ರೇಟ್ ಮಾಡಿಕೊಡುತ್ತೆ. ಬಟ್ ಕನ್ಫ್ಯೂಸ್ ಆಗಬಾರ್ದು ಅಂತ ಸಿಂಗಲ್ ವೈಸು ನೀವು ಜನ್ರೇಟ್ ಮಾಡ್ಕೋಬೋದು. ನೋಡ್ಬೋದು 2 ಲೈನ್ ಸೆಲೆಕ್ಟ್ ಮಾಡಿ ನಾನು ಪೇಸ್ಟ್ ಮಾಡಿದ ತಕ್ಷಣ ಸಪ್ರೇಟ್ ನನಗೆ ಪ್ರಾಂಪ್ಟ್ ಕೊಡ್ಬೋದು. ಸೊ ಈಗ ಇದನ್ನು ಯೂಸ್ ಮಾಡಿಕೊಂಡು ನೀವು ಹೇಗೆ ವಿಜುವಲ್ಸ್ನ ಜನ್ರೇಟ್ ಮಾಡಬೇಕು ಅಂತ ತೋರಿಸ್ತೀನಿ ನೋಡಿ. ಸೊ ಇಲ್ಲಿ ನೀವು ಗೂಗಲ್ ಫ್ಲೋನು ಯೂಸ್ ಮಾಡ್ಬೋದು. ಬಟ್ ಗೂಗಲ್ ಫ್ಲೋ ಅಲ್ಲಿ ಏನಂದರೆ ನಿಮಗೆ ಸರ್ಟನ್ ಲಿಮಿಟ್ಸ್ ಇರುತ್ತೆ. ಸೊ 3 ವೀಡಿಯೋಸ್ ಮಾತ್ರ ನೀವು ಜನ್ರೇಟ್ ಮಾಡೋಕ್ಕಾಗೋದು. ಸೊ ಅದಕ್ಕೋಸ್ಕರ ನಾವು ಯೂಸ್ ಮಾಡೋದು ಮೆಟಾ AI ಅಂತ. ಸೊ ಇಲ್ಲಿ ನೀವು ಫೇಸ್ಬುಕ್ ಅಥವಾ ಇನ್ಸ್ಟಾಗ್ರಾಮಿಂದ ಲಾಗಿನ್ ಮಾಡ್ಕೋಬೋದು. ಸೊ ಈ ಥರ ಇಂಟರ್ಫೇಸ್ ಬರುತ್ತೆ. ನಾವು ಕಾಪಿ ಮಾಡಿದ್ವಲ್ಲ ಪ್ರಾಂಪ್ಟು, ಅದನ್ನು ಇಲ್ಲಿ ಪೇಸ್ಟ್ ಮಾಡಿ ಜಸ್ಟ್ ನೀವು ಪೋಸ್ಟ್ ಮಾಡಬೇಕಾಗುತ್ತೆ. ನಿಮ್ಮ ಹತ್ರ ಏನಾದರೂ ರೆಫರೆನ್ಸ್ ಇಮೇಜಸ್ ಇದ್ರೂ ಕೂಡ ಆ ಇಮೇಜಸ್ ಇಲ್ಲಿ ಟ್ಯಾಗ್ ಮಾಡ್ಬೋದು. ಇಲ್ಲ ಜಸ್ಟ್ ವಿಡಿಯೋ ಜನರೇಷನ್ ಪ್ರಾಂಪ್ಟ್ ಇದೆ ಅಂದರೆ ಅದನ್ನ ಪೇಸ್ಟ್ ಮಾಡಿ ಇಲ್ಲಿ ಪೋಸ್ಟ್ ಮಾಡಿ. ಸೊ ಇದೆಲ್ಲ ನೀವು ನಿಮ್ಮ ಫೋನಲ್ಲೂ ಕೂಡ ಮಾಡ್ಕೋಬೋದು. ನಾನೇನಕ್ಕೆ ಲ್ಯಾಪ್ಟಾಪಲ್ಲಿ ತೋರಿಸ್ತಿದ್ದೀನಿ ಅಂದರೆ ವಿಸಿಬಿಲಿಟಿ ಸ್ವಲ್ಪ ಕ್ಲಿಯರ್ ಆಗಿರುತ್ತೆ, ಚೆನ್ನಾಗಿ ಕಾಣಿಸುತ್ತೆ ಅಂತ. ಸೊ ಇನ್ನೊಂದು ಪ್ರಾಂಪ್ಟು ಕಾಪಿ ಮಾಡಿ ಇಟ್ಕೊಳ್ಳೋದ. ಸೆಕೆಂಡ್ ಪ್ರಾಂಪ್ಟ್ ಇಲ್ಲಿದೆ. ನೋಡ್ಬೋದು ಜನ್ರೇಟ್ ಆಯಿತು. ಸೊ ಈಗ ಏನು ಮಾಡಬೇಕು ಅಂದರೆ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಡಿಸ್ಕ್ರೈಬ್ ಯುವರ್ ಎಡಿಟ್ ಅಂತ ಇದೆಯಲ್ಲ, ಇಲ್ಲಿ ನೀವು ಆ್ಯನಿಮೇಟ್ ದಿಸ್ ಅಂತ ಟೈಪ್ ಮಾಡಬೇಕಾಗುತ್ತೆ. ಸೊ ಈ ಟೂಲಲ್ಲಿ ನೀವು ಅನ್ಲಿಮಿಟೆಡ್ ಜನ್ರೇಷನ್ಸ್ನ ಮಾಡ್ಬೋದು. ಇದರಲ್ಲಿ ಲಿಮಿಟ್ ಏನಿರಲ್ಲ, ನಿಮಗೆ ಅನ್ಲಿಮಿಟೆಡ್ ವೀಡಿಯೋಸ್ನ ನೀವು ಮಾಡ್ಕೋಬೋದು. ಜನ್ರೇಟ್ ಆಗ್ತಾಯಿದೆ, ಔಟ್ಪುಟ್ ಜನ್ರೇಟ್ ಆಗ್ತಾಯಿದೆ. ನೋಡ್ಬೋದು ಎಷ್ಟು ಹೈ ಕ್ವಾಲಿಟಿಯಲ್ಲಿ ಜನ್ರೇಟ್ ಆಗಿದೆ ಅಂತ ನಮ್ಮ ವಿಜುವಲ್ಸು. ಸೊ ಇದಕ್ಕೆ ನೀವು ಎಡಿಟಿಂಗ್ ಟೈಮಲ್ಲಿ ಸ್ವಲ್ಪ ಸೌಂಡ್ ಎಫೆಕ್ಟ್ಸು, ಸ್ವಲ್ಪ ಡ್ರಮ್ಯಾಟಿಕ್ ಬ್ಯಾಕ್ಗ್ರೌಂಡ್ ಸೌಂಡ್ ಎಲ್ಲ ಆ್ಯಡ್ ಮಾಡಿದ್ರೆ ನಿಮಗೆ ಔಟ್ಪುಟ್ ಬಂದು ಅಮೇಝಿಂಗ್ ಆಗಿರುತ್ತೆ. ಸೊ ಇದನ್ನ ಡೌನ್ಲೋಡ್ ಮಾಡಬೇಕು ಅಂದರೆ ಇಲ್ಲಿ ಡೌನ್ಲೋಡ್ ಐಕಾನ್ ಇದೆಯಲ್ಲ ಅದ್ರ ಮೇಲೆ ಟ್ಯಾಪ್ ಮಾಡಿ ಡೌನ್ಲೋಡ್ ಆಗುತ್ತೆ. ಸೊ ಇಲ್ಲಿದೆ ನೋಡಿ, ಕ್ಲಿಕ್ ಮಾಡಿದ ತಕ್ಷಣ ಅಲ್ಲಿ ಡೌನ್ಲೋಡ್ ಆಗುತ್ತೆ. ಇಲ್ಲಿ ಸೀನ್ ಬೈ ಸೀನ್ ವೈಸು ರೀನೇಮ್ ಮಾಡ್ಕೊಂಡ್ರೆ ನಿಮಗೆ ಆರ್ಗನೈಸ್ ಇರುತ್ತೆ ಎಲ್ಲ. ಅದು ಇಲ್ಲಾಂದರೆ ಮಿಕ್ಸ್ ಆಗಿಬಿಟ್ರೆ ನಿಮಗೆ ಎಡಿಟಿಂಗಲ್ಲಿ ಕಷ್ಟ ಆಗುತ್ತೆ, ಯಾವ ವಿಜುವಲ್ ಫಸ್ಟ್ ಸೆಕೆಂಡ್ ಹಾಕಬೇಕು ಅಂತ. ಸೊ ಇನ್ನೊಂದು ನಿಮಗೆ ಜನ್ರೇಟ್ ಮಾಡಿ ತೋರಿಸ್ತೀನಿ, ಇದನ್ನ ಕಾಪಿ ಮಾಡಿಕೊಂಡೆ. ಹಾಗೆ ನಿಮಗೆ ಫ್ಲೋಲ್ಲೂ ಕೂಡ ಒಂದ್ಸರಿ ತೋರಿಸ್ತೀನಿ ಔಟ್ಪುಟ್ ಹೇಗೆ ಬರುತ್ತೆ ಅಂತ. ಸೊ ಇದು ಜನ್ರೇಟ್ ಆಗ್ತಾಯಿದೆ. ಫ್ಲೋಲ್ಲಿ ನೋಡಿ ಸೇಮ್ ಸೀನ ಜನ್ರೇಟ್ ಮಾಡಿದ್ದೀನಿ. ಸೊ ಇದರಲ್ಲಿ ನಾರ್ಮಲ್ ನೀವು ಗೂಗಲಲ್ಲಿ ಗೂಗಲ್ ಫ್ಲೋ ಅಂತ ಟೈಪ್ ಮಾಡಿ ಸೈನ್ ಇನ್ ಮಾಡ್ಕೋಬೇಕಾಗುತ್ತೆ. ಜಸ್ಟ್ ನ್ಯೂ ಪ್ರಾಜೆಕ್ಟ್ ಮೇಲೆ ಟ್ಯಾಪ್ ಮಾಡಿ ನೀವು ಜಸ್ಟ್ ಈ ಪ್ರಾಂಪ್ಟ್ನ ಹಾಕಿದ್ರೆ ಸಾಕು, ಜನ್ರೇಟ್ ಮಾಡಿಕೊಡುತ್ತೆ, ಅಷ್ಟೇನು ಕಷ್ಟ ಇಲ್ಲ. ಸೊ ನೋಡ್ಬೋದು ಮೆಟಾ ಅಲ್ಲಿ ಕೂಡ ಜನ್ರೇಟ್ ಮಾಡಿದ್ದೀನಿ. ಸೊ ಕ್ವಾಲಿಟಿ ನೀವೇ ಕಂಪೇರ್ ಮಾಡ್ಬೋದು, ಎರಡೂ ತುಂಬ ಚೆನ್ನಾಗಿದೆ. ಫ್ಲೋ ಅಲ್ಲಿ ಏನಂದರೆ ಸ್ವಲ್ಪ ವಾಯ್ಸ್ ಓವರ್ ಎಲ್ಲ ಹಾಕಿ ಕೊಡುತ್ತೆ. ಸೊ ವಾಯ್ಸ್ ಓವರ್ ನಮಗೆ ಬೇಕಾಗಿಲ್ಲ, ಆಲ್ರೆಡಿ ನಾವು ಕ್ರಿಯೇಟ್ ಮಾಡಿದ್ದೀವಿ, ನಮಗೆ ಜಸ್ಟ್ ವಿಜುವಲ್ಸ್ ಬೇಕಾಗುತ್ತೆ.
ಸೊ ಎಲ್ಲ ವಿಜುವಲ್ಸ್ ಜನ್ರೇಟ್ ಮಾಡಾದ್ಮೇಲೆ ನಿಮಗೆ ಎಲ್ಲ ಕಂಪೈಲ್ ಹೇಗೆ ಮಾಡೋದು, ವಾಯ್ಸ್ ಓವರ್ ಎಲ್ಲ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಸೊ ಸಿಂಪ್ಲಿ ನೀವು ಕ್ಯಾಪ್ಕಟ್ನ ಓಪನ್ ಮಾಡಿಕೊಂಡು ಎಲ್ಲ ನಿಮ್ಮ ಸೀನ್ಸ್ನ ಸೀನ್ ಬೈ ಸೀನ್ ವೈಸ್ ಎಲ್ಲ ಅಲೈನ್ ಮಾಡ್ಕೋಬೇಕಾಗುತ್ತೆ. ವಾಯ್ಸ್ ಓವರ್ ಎಲ್ಲ ಹಾಕೋಬೇಕಾಗುತ್ತೆ. ಆ್ಯಂಡ್ ವಾಯ್ಸ್ ಓವರ್ಸಲ್ಲಿ ಏನಾದರೂ ಪಾಸಸ್ ಇದ್ದರೆ, ಲಾಂಗ್ ಪಾಸಸ್ ಇದ್ದರೆ ಅದನ್ನ ನೀವು ಕ್ರಾಪ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಇಲ್ಲಿದೆ ನೋಡಿ, ಸೊ ಇಲ್ಲಿ ಗ್ಯಾಪ್ ತುಂಬ ಇದೆ. ಸೊ ಅದನ್ನ ಗ್ಯಾಪ್ನ ಸ್ವಲ್ಪ ಕಮ್ಮಿ ಮಾಡಿ. ಸೊ ಇದು ಓವರಾಲ್ ಆಗಿ ಒಂದು 2 ಮಿನಿಟ್ ಡಾಕ್ಯುಮೆಂಟರಿ ನಾನು ಜನ್ರೇಟ್ ಮಾಡಿದ್ದೀನಿ. ಫೈನಲ್ ಔಟ್ಪುಟ್ ನಿಮಗೆ ಲಾಸ್ಟಲ್ಲಿ ತೋರಿಸ್ತೀನಿ ನೋಡಿ. ಸೊ ನಾನು ಎಲ್ಲನೂ ಅಲೈನ್ ಮಾಡ್ಕೊಂಡಿದ್ದೀನಿ. ಇಲ್ಲ ಇದರಲ್ಲಿ ಸೌಂಡ್ ಎಫೆಕ್ಟ್ಸ್ ಎಲ್ಲ ಯೂಸ್ ಮಾಡಿದ್ದೀನಿ. ನೀವು ಕೂಡ ಸೌಂಡ್ ಎಫೆಕ್ಟ್ಸ್ ಎಲ್ಲ ಯೂಸ್ ಮಾಡ್ಬೋದು. ನಿಮಗೆ ಔಟ್ಪುಟ್ ತುಂಬ ಚೆನ್ನಾಗಿ ಬೇಕು ಅಂದರೆ ಸ್ವಲ್ಪ ಸೌಂಡ್ ಎಫೆಕ್ಟ್ಸ್ ಯೂಸ್ ಮಾಡಿ, ಟ್ರಾನ್ಸಿಷನ್ಸ್ ಯೂಸ್ ಮಾಡ್ಕೊಳ್ಳಿ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಇದರಲ್ಲಿ ಒಂದು ನಾನು ಆ್ಯನಿಮೇಷನ್ ತೋರಿಸ್ತೀನಿ ನೋಡಿ. ಆ ಆ್ಯನಿಮೇಷನ್ಸ್ನ ಮಸ್ಟ್ ಆ್ಯಂಡ್ ಶುಡ್ ಯೂಸ್ ಮಾಡಿ. ಸೊ ಇಲ್ಲಿ ಸರ್ಚಲ್ಲಿ ನೀವು ಫೇಡ್ ಅಂತ ಸರ್ಚ್ ಮಾಡ್ಬೋದು. ಲೈಕ್ ಈ ಥರ ನೋಡಿ, ಇಲ್ಲಿದೆ ನೋಡಿ. ಫಸ್ಟ್ ಇದೆಯಲ್ಲ ಅದನ್ನೇ ಸೆಲೆಕ್ಟ್ ಮಾಡಿಕೊಂಡು ಇದಕ್ಕೂ ಈ ಆ್ಯನಿಮೇಷನ್ನ ಎಲ್ಲ ಸೀನ್ಸ್ಗೆ ಯೂಸ್ ಮಾಡಿ. ಅದು ಸ್ವಲ್ಪ ಚೆನ್ನಾಗಿ ಕಾಣುತ್ತೆ, ಪ್ರೊಫೆಷ್ನಲ್ ಆಗಿ ಕಾಣುತ್ತೆ. ಸೊ ನಿಮಗೆ ಬೇಕು ಅಂದರೆ ಅಟ್ ಎ ಟೈಮ್ ಎಲ್ಲದಕ್ಕೂ ಲೈಕ್ ಅಪ್ಲೈ ಆಲ್ ಅಂತ ಕೊಟ್ಬಿಟ್ರೆ ಎಲ್ಲದಕ್ಕೂ ಅಪ್ಲೈ ಆಗಿಬಿಡುತ್ತೆ. ಇಲ್ಲಿದೆ ನೋಡಿ ಆಪ್ಷನ್, ಅದನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ಸೊ ನೋಡ್ಬೋದು ಈಗ ಎಲ್ಲದಕ್ಕೂ ಅಪ್ಲೈ ಆಯಿತು. ಸೊ ಸ್ಟಾರ್ಟಿಂಗಿನ ನೋಡಿ ಯಾವ ಥರ ಬರುತ್ತೆ ಅಂತ ಈಗ ಅದು. ಸೊ ಇನ್ನೊಂದು ಇಲ್ಲಿ ನಾನು ಹುಕ್ನ ಜನ್ರೇಟ್ ಮಾಡಿಲ್ಲ, ಅದು ಕೂಡ ಎಲ್ಲ ಜನ್ರೇಟ್ ಮಾಡಿ ನಿಮಗೆ ಫೈನಲ್ ಔಟ್ಪುಟ್ನ ತೋರಿಸ್ತೀನಿ ನೋಡಿ ನಿಮಗೆ. ಸೊ ಇದರಲ್ಲಿ ಈಗ ಏನೇನು ವರ್ಕ್ ಮಾಡಬೇಕು ಅಂದರೆ ಬ್ಯಾಕ್ಗ್ರೌಂಡ್ ಸೌಂಡ್ ಎಫೆಕ್ಟ್ಸ್ ಎಲ್ಲ ಹಾಕಬೇಕು. ಅದೆಲ್ಲ ನನಗೆ ಸೆಟಪ್ ಮಾಡಿ ಈಗ ತೋರಿಸ್ತೀನಿ ನೋಡಿ. ಸೊ ಈ ಥರ ಎಲ್ಲ ವಿಜುವಲ್ಸ್ನ ನಾನು ಅಲೈನ್ ಮಾಡ್ಕೊಂಡಿದ್ದೀನಿ, ಜನ್ರೇಟ್ ಮಾಡಿಕೊಂಡು ಸೀನ್ ಬೈ ಸೀನ್ ವೈಸು ಅಲೈನ್ ಮಾಡ್ಕೊಂಡಿದ್ದೀನಿ. ಫೈನಲ್ ಔಟ್ಪುಟ್ ನಿಮಗೆ ತೋರಿಸ್ತೀನಿ ನೋಡಿ ಈಗ. ಸೊ ನಿಮಗೆ ಬೇಕು ಅಂದರೆ ನಿಮ್ಮ ವಾಯ್ಸ್ ಓವರ್ ಎಷ್ಟಿದೆ ಆ ವಾಯ್ಸ್ ಓವರ್ ಪ್ರಕಾರನೇ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ಕ್ಲಿಪ್ಸ್ನ ಸ್ವಲ್ಪ ಹಿಂದೆ ಮುಂದೆ ಮಾಡಬೇಕಾಗುತ್ತೆ, ಸ್ವಲ್ಪ ಕ್ರಾಪಿಂಗ್ ಎಲ್ಲ ಮಾಡಬೇಕಾಗುತ್ತೆ. ಸೊ ವಾಯ್ಸ್ ಓವರ್ ಎಷ್ಟಿದೆ ಅಷ್ಟೇ ಆ ಕ್ಲಿಪ್ಸ್ನ ಅಡ್ಜಸ್ಟ್ ಮಾಡಿ, ಸ್ವಲ್ಪ ಸ್ಪೀಡ್ ಅಪ್ ಮಾಡಿ, ಸ್ವಲ್ಪ ಸ್ಲೋ ಡೌನ್ ಮಾಡಿ. ಸೊ ಇದೆಲ್ಲ ಟ್ರಿಕ್ಸ್ನ ನೀವು ಫಾಲೋ ಮಾಡಿಕೊಂಡು ಕಂಪ್ಲೀಟ್ ವಾಯ್ಸ್ ಓವರ್ ಪ್ರಕಾರ ಆ ಕ್ಲಿಪ್ಸ್ನ ಅಲೈನ್ ಮಾಡ್ಕೊಳ್ಳಿ. ಇತಿಹಾಸದಲ್ಲಿ ಕೆಲವರ ಹೆಸರು ಕೇಳಿದ ತಕ್ಷಣವೇ ಗೌರವ ಮೂಡುತ್ತದೆ. ಇನ್ನು ಕೆಲವರ ಹೆಸರು ಕೇಳಿದರೆ ವಿವಾದ ಶುರುವಾಗುತ್ತದೆ. ಆದರೆ ಒಬ್ಬ ರಾಜನ ಹೆಸರು ಮಾತ್ರ ಇಂದಿಗೂ ಜನರನ್ನು 2 ಗುಂಪುಗಳಾಗಿ ವಿಭಜಿಸುತ್ತದೆ. ಆತನೇ ಮೈಸೂರು ಹುಲಿ ಟಿಪ್ಪು ಸುಲ್ತಾನ್. 599 ಶ್ರೀರಂಗಪಟ್ಟಣದ ಕೋಟೆ. ಸುತ್ತಮುತ್ತ ಯುದ್ಧದ ಹೊಗೆ, ಗುಂಡಿನ ಸದ್ದು, ಬ್ರಿಟಿಷ್ ಸೇನೆ ಕೋಟೆಯೊಳಗೆ ನುಗ್ಗುತ್ತಿತ್ತು. ಆದರೆ ಒಬ್ಬ ರಾಜ ಮಾತ್ರ ಹಿಂದೆ ಸರಿಯಲಿಲ್ಲ. ಕೊನೆಯ ಉಸಿರು ಇರುವವರೆಗೂ ಯುದ್ಧ ಭೂಮಿಯಲ್ಲೇ ನಿಂತಿದ್ದ. ಟಿಪ್ಪು ಸುಲ್ತಾನ್ ಕೇವಲ ಯೋಧನಲ್ಲ, ತನ್ನ ಕಾಲಕ್ಕಿಂತ ಮುಂದಿದ್ದ ಆಡಳಿತಗಾರ ಎಂದು ಹೇಳಲಾಗುತ್ತದೆ. ಕಬ್ಬಿಣದ ರಾಕೆಟ್ಗಳನ್ನು ಯುದ್ಧದಲ್ಲಿ ಪರಿಣಾಮಕಾರಿಯಾಗಿ ಬಳಸಿದ ರಾಜರಲ್ಲಿ ಪ್ರಮುಖರು. ಈ ರಾಕೆಟ್ಗಳು ಬ್ರಿಟಿಷ್ ಸೇನೆಯನ್ನು ಬೆಚ್ಚಿ ಬೀಳುವಂತೆ ಮಾಡಿದ್ದವು. ನಂತರ ಇದೇ ತಂತ್ರಜ್ಞಾನ ಪಾಶ್ಚಾತ್ಯ ದೇಶಗಳ ಗಮನವನ್ನು ಸೆಳೆಯಿತು. ಆದರೆ ಇದೇ ಟಿಪ್ಪು ಸುಲ್ತಾನ್ ಬಗ್ಗೆ ಮತ್ತೊಂದು ಕಥೆಯೂ ಇದೆ. ಕೆಲವರು ಅವರನ್ನು ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ವೀರನೆಂದು ಗೌರವಿಸುತ್ತಾರೆ. ಮತ್ತೊಂದೆಡೆ ಕೆಲವರು ಅವರ ಆಡಳಿತದ ಕೆಲವು ಕ್ರಮಗಳನ್ನು ಟೀಕಿಸುತ್ತಾರೆ. ಹೀಗಾಗಿ ಟಿಪ್ಪು ಸುಲ್ತಾನ್ ಬಗ್ಗೆ ಇಂದಿಗೂ ಚರ್ಚೆಗಳು, ಭಿನ್ನಾಭಿಪ್ರಾಯಗಳು ಮುಂದುವರಿಯುತ್ತಲೇ ಇವೆ. 599 ಮೇ 4 ಶ್ರೀರಂಗಪಟ್ಟಣದ ಅಂತಿಮ ಯುದ್ಧ. ಬ್ರಿಟಿಷ್ ಸೇನೆ ಕೋಟೆಯನ್ನು ವಶಪಡಿಸಿಕೊಳ್ಳುತ್ತಿದ್ದಾಗ ಟಿಪ್ಪು ಸುಲ್ತಾನ್ ಕೊನೆಯ ಕ್ಷಣದವರೆಗೂ ಹೋರಾಡಿದರು. ಯುದ್ಧ ಭೂಮಿಯಲ್ಲೇ ಅವರು ಪ್ರಾಣ ಕಳೆದುಕೊಂಡರು. ಅವರ ಸಾವಿನೊಂದಿಗೆ ಒಂದು ಅಧ್ಯಾಯ ಮುಗಿಯಿತು, ಆದರೆ ಒಂದು ದಂತಕಥೆ ಹುಟ್ಟಿಕೊಂಡಿತ್ತು. ಹಾಗಾದರೆ ಟಿಪ್ಪು ಸುಲ್ತಾನ್ ಯಾರು? ಸ್ವಾತಂತ್ರ್ಯದ ಮುಂಚೂಣಿ ಹೋರಾಟಗಾರನ, ದೂರದೃಷ್ಟಿಯ ಆಡಳಿತಗಾರನ, ಅಥವಾ ಇತಿಹಾಸದಲ್ಲಿ ವಿವಾದಕ್ಕೆ ಕಾರಣವಾದ ರಾಜನ? ಈ ಪ್ರಶ್ನೆಗೆ ಇಂದಿಗೂ ಎಲ್ಲರೂ ಒಪ್ಪುವ ಒಂದೇ ಉತ್ತರ ಇಲ್ಲ. ಆದರೆ ಒಂದು ವಿಷಯ ಮಾತ್ರ ನಿಜ: ಟಿಪ್ಪು ಸುಲ್ತಾನ್ ಎಂಬ ಹೆಸರು ಭಾರತೀಯ ಇತಿಹಾಸದಲ್ಲಿ ಎಂದಿಗೂ ಮರೆಯಲಾಗದ ಹೆಸರಾಗಿ ಉಳಿದಿದೆ. ಇಂತಹ ನೈಜ ಇತಿಹಾಸದ ರೋಚಕ ಕಥೆಗಳಿಗಾಗಿ ನಮ್ಮನ್ನು ಫಾಲೋ ಮಾಡಿ. ಮುಂದಿನ ಡಾಕ್ಯುಮೆಂಟರಿಯಲ್ಲಿ ಮತ್ತೊಂದು ಅಚ್ಚರಿಯ ಇತಿಹಾಸದೊಂದಿಗೆ ಮತ್ತೆ ಭೇಟಿಯಾಗೋಣ. ಸೊ ಗೈಸ್, ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ರೆ
ಈ ವಿಡಿಯೋ ಲೈಕ್ ಮಾಡ್ತಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಅದಿಲ್ಲಂದ್ರೆ ಇದೇ ರೀತಿ ಯೂಸ್ಫುಲ್ ಆ್ಯಂಡ್ ಲರ್ನಿಂಗ್ ವಿಡಿಯೋಸ್ ನಮ್ಮ ಚಾನಲ್ ಮೇಲೆ ಬರ್ತಾನೆ ಇರುತ್ತೆ. ಸೊ ಯಾ, ದ್ಯಾಟ್ಸ್ ಇಟ್ ಫಾರ್ ಟುಡೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.